ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಮತ್ತೊಂದು ಸೋಲಾಗಿದೆ. 2023ರ ಕರ್ನಾಟಕ ವಿಧಾನಸಭಾ ಗೆಲುವಿನ ನಂತರ ಕಾಂಗ್ರೆಸ್ಸು ಮತ್ತೆ 2 ಗೆಲುವುಗಳನ್ನು ತನ್ನದಾಗಿಸಿಕೊಂಡಿದೆ. ಒಂದು ವಿಧಾನ ಪರಿಷತ್ಗಾದ ಚುನಾವಣೆಯಲ್ಲಿ ಗೆದ್ದಿತ್ತು, ಅದರಲ್ಲೂ ಮೈತ್ರಿಗೆ ಮುಖಭಂಗ ಆಗಿತ್ತು. ಈಗ ಇವತ್ತು ನಡೆದ ರಾಜ್ಯಸಭಾ ಚುನಾವಣೆಯಲ್ಲೂ 4 ಸ್ಥಾನಗಳಲ್ಲಿ 1 ಸ್ಥಾನ ಮಾತ್ರ ಮೈತ್ರಿ ಅಭ್ಯರ್ಥಿ ಗೆದ್ದಿದ್ದಾರೆ. ಇನ್ನು 3 ಸ್ಥಾನಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಜಯಭೇರಿ ಬಾರಿಸಿದ್ದಾರೆ. ಈ ಮೂಲಕ ಮೈತ್ರಿಗೆ 2ನೇ ಆಘಾತ. ಸ್ನೇಹಿತರೆ, ಇಲ್ಲಿ ನಿಜಕ್ಕೂ ಕಾಂಗ್ರೆಸ್ನ ಸ್ಟ್ರಾಟಜಿ ವರ್ಕ್ ಆಯ್ತಾ? ಇದಕ್ಕೆ ರಣತಂತ್ರ ಎಣೆಯುವಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಎಡವಿದ್ದೆಲ್ಲಿ? ನಿಜಕ್ಕೂ ಇದು ಮೈತ್ರಿಗೆ ಮುಖಭಂಗನ? ಮುಂಬರುವ 2024ರ ಲೋಕಸಭಾ ಚುನಾವಣೆ ಮೇಲೆ ಈ ಜಯ ಪರಿಣಾಮ ಬೀರುತ್ತಾ? ನಿಜಕ್ಕೂ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಿದೆಯಾ ಕಾಂಗ್ರೆಸ್ನಲ್ಲಿ? ಯಾಕೆ ಅಂದ್ರೆ ಡಿ.ಕೆ. ಯವರು ಟ್ರಬಲ್ ಶೂಟರ್ ಅಂತಾನೆ ಹೆಸರಾದವರು. ರಾಜ್ಯಸಭೆಯಲ್ಲಿ ಬೇಕಾದ ಎಲ್ಲಾ ಪ್ಲಾನ್ ಗಳನ್ನು ಮಾಡಿ ಬಿಜೆಪಿಯ ಒಬ್ಬ ಶಾಸಕರನ್ನು ಅಡ್ಡಮತದಾನ ಮಾಡುವಂತೆ ಮಾಡಿ ಒಬ್ಬರನ್ನು ವಿಧಾನಸಭೆಗೆ ಬರದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದು ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕುರ್ಚಿ ಕನಸಿಗೆ ಮತ್ತಷ್ಟು ಬಲ ಕೊಡುತ್ತಾ? ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಕ್ಷ ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ, ಚುನಾವಣೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅದು ಎಲ್ಲಾ ಕಡೆ ಮ್ಯಾಟರ್ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸತತವಾಗಿ 2 ಬಾರಿ ಸೋತಿದ್ದಾವೆ. ಇದನ್ನ ಅವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಬಿಜೆಪಿ ಪಕ್ಷ ತಮ್ಮದೇ ಪಕ್ಷದ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ಸು ಕಾಣಲಿಲ್ಲವಾ? ಇದಕ್ಕೆ ಹೊಣೆ ಯಾರು? ನಿಜಕ್ಕೂ ಇದು ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಸ್ನೇಹಿತರೆ, ಮೂಲಗಳ ಪ್ರಕಾರ 3 ಜನ ಪಕ್ಷೇತರ ಶಾಸಕರು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಸಹ ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ನನ್ನ ಆತ್ಮಸಾಕ್ಷಿಯ ವೋಟ್ ಕೊಟ್ಟಿದ್ದೀನಿ ಅಂತ. ಎಸ್.ಟಿ. ಸೋಮಶೇಖರ್ ಅವರು ಬಹಿರಂಗವಾಗಿ ಹೇಳಿದ್ರು ನಾನು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದೀನಿ ಅಂತ. ಶಿವರಾಮ್ ಹೆಬ್ಬಾರ್ ಅವರು ವಿಧಾನಸಭೆಗೆ ಬಂದಿಲ್ಲ, ಗೈರು ಹಾಜರಾಗುವ ಮೂಲಕ ನಾನು ಬಿಜೆಪಿಗೆ ವೋಟ್ ಹಾಕಲ್ಲ ಅನ್ನೋದನ್ನ ಅವರು ಪ್ರದರ್ಶನ ಮಾಡಿದ್ದಾರೆ. ಸ್ನೇಹಿತರೆ, ಒಂದ್ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಬಿಜೆಪಿ ಈಗ ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕಾದಂತ ಸಂಕಷ್ಟಕ್ಕೆ ಸಿಲುಕಿದೆ. ಇಲ್ಲಿ ಕುಮಾರಸ್ವಾಮಿ ಅವರ ನಡೆಯನ್ನ ನೀವು ತೀಕ್ಷ್ಣವಾಗಿ ಗಮನಿಸಿದ್ರೆ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಎಲ್ಲ 19 ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಕುಮಾರಸ್ವಾಮಿ ಅವರು ಯಶಸ್ಸು ಕಂಡಿದ್ದಾರೆ. ಆದ್ರೆ ಬಿಜೆಪಿ ಅವರಿಗೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೀಟು ಹಂಚಿಕೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಕೈ ಮೇಲಾಗುವ ಎಲ್ಲ ಲಕ್ಷಣಗಳು ಇದಾವೆ. ಅವರು ರಾಜ್ಯಸಭಾ ಚುನಾವಣೆನೆ ನಿದರ್ಶನವಾಗಿ ಕೊಟ್ಟು ಹೇಳ್ಬೋದು, ನೋಡಿ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಎಲ್ಲ 19 ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ, ಬಿಜೆಪಿನಲ್ಲೇ ಸಹಮತ ಇಲ್ಲ ಅಂತ ಹೇಳೋ ಮೂಲಕ ಬಿಜೆಪಿ ಒಳಗಿನ ದೌರ್ಬಲ್ಯಗಳನ್ನು ಕುಮಾರಸ್ವಾಮಿ ಎತ್ತಿ ತೋರಿಸಬಹುದು. ಆಗ ಸೀಟು ಹಂಚಿಕೆಯಲ್ಲಿ ಅವರ ಕೈ ಮೇಲಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಎಸ್.ಟಿ. ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ರ ಮೇಲೆ ಈ ಹಿಂದೆನೆ ಬಿಜೆಪಿ ಕ್ರಮ ಕೈಗೊಂಡಿದ್ರೆ ಇಂಥ ಅನಾಹುತನ ಇವತ್ತು ತಪ್ಪಿಸಬಹುದಾಗಿತ್ತು. ಪಕ್ಷದ ವಿರುದ್ಧ ಮತ್ತು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿ ಮಾಡ್ತಾನೆ ಬಂದಿದ್ರು. ಬಿಜೆಪಿ ಅವರು ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಲಿಲ್ಲ. ಈಗ ಅವರಿಗೆ ಹೀನಾಯ ಮುಖಭಂಗ ಅನುಭವಿಸುವ ಪರಿಸ್ಥಿತಿ ಬಂದಿದೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನು ತಾವು ಹೀರೋ ತರ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ. ಈ ಸನ್ನಿವೇಶನ ಅವರು ಖಂಡಿತ ಬಿಟ್ಕೊಡಲ್ಲ. ಈಗ ಕಾಂಗ್ರೆಸ್ನಲ್ಲಿ ಡಿ.ಕೆ. ವರ್ಸಸ್ ಸಿದ್ದರಾಮಯ್ಯ ಅನ್ನುವ ಪರಿಸ್ಥಿತಿ ಇನ್ನೂ ಜಾಸ್ತಿ ಆಗಿದೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಯಶಸ್ವಿಯಾಗಿದ್ದೇನೆ, ನಾನು ಸಿಎಂ ಕುರ್ಚಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದೇನೆ ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಸೈಲೆಂಟ್ ಆಗಿ ಹೈಕಮಾಂಡ್ಗೆ ಮತ್ತೊಂದು ಮೆಸೇಜ್ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. 2.5 ವರ್ಷ ಒಪ್ಪಂದದಂತೆ ನನಗೆ ಸಿಎಂ ಗಾದಿನ ಬಿಟ್ಕೊಡ್ಲೇಬೇಕು, ಪಕ್ಷ ಬಲಪಡಿಸಲು ಬೇಕಾದ ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೈಕಮಾಂಡ್ಗೆ ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ತೋರಿಸಿಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರು ಬಿಜೆಪಿಗೆ ರಾಜೀನಾಮೆ ಕೊಡೋ ಎಲ್ಲಾ ಸಾಧ್ಯತೆಗಳು ಈಗ ಇದಾವೆ. ಬಿಜೆಪಿ ಅವರು ಮಾಡೋ ಆರೋಪ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನವರು ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅನ್ನೋ ಆಮಿಷ ತೋರಿಸಿ ಅಡ್ಡ ಮತದಾನ ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳೋದೇನಪ್ಪಾ ಅಂದ್ರೆ ನಾವು 19 ಶಾಸಕರು ಒಗ್ಗಟ್ಟಾಗಿದ್ದೇವೆ, ಕಾಂಗ್ರೆಸ್ನವರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದರೆ ಪದೇ ಪದೇ ಧಮಕಿ ಹಾಕಿದ್ರು, ನಿಮಗೆ ಅನುದಾನ ಕೊಡಲ್ಲ ನಮಗೆ ವೋಟ್ ಮಾಡದೇ ಇದ್ರೆ ಅನ್ನೋ ಬೆದರಿಕೆಗಳನ್ನು ಸಹ ಕಾಂಗ್ರೆಸ್ನವರು ಹಾಕಿದ್ರು ಅಂತಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಎಸ್.ಟಿ. ಸೋಮಶೇಖರ್ ಅವರ ವಿರುದ್ಧ ಮಾಡೋ ಆರೋಪ ಏನಪ್ಪಾ ಅಂದ್ರೆ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಕಾರಣ ನೀಡಿ ಬಿಜೆಪಿಗೆ ಬಂದ್ರು,
ಈಗ ಅದೇ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣ ನೀಡಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ. ಇವರು ಇಷ್ಟು ದಿನ ಮಾಡ್ಕೊಂಡಿದ್ದು ಅವರ ಅಭಿವೃದ್ಧಿ ಮಾತ್ರ, ಕ್ಷೇತ್ರದ ಅಭಿವೃದ್ಧಿ ಅಲ್ಲ ಅಂತಾರೆ. ಸ್ನೇಹಿತರೆ, ಒಟ್ಟು 4 ಕ್ಷೇತ್ರಗಳಲ್ಲಿ ಅವ್ರು 4 ಜನ ಇದ್ದಿದ್ರೆ ಅವ್ರು 4 ಜನ ಗೆಲ್ತಾ ಇದ್ರು. ಆದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸ್ತಾರೆ. ಲಾಜಿಕ್ ಆಗಿ ಅವ್ರು ಗೆಲ್ಲೋ ಯಾವ ಸಂಭಾವ್ಯತೆನೂ ಇರಲಿಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾದ 45 ಶಾಸಕರ ಬೆಂಬಲ ಬಿಜೆಪಿ ಮತ್ತು ಜೆಡಿಎಸ್ಗೆ ಇರಲಿಲ್ಲ. ಆದ್ರೆ ಇಲ್ಲಿ ನೈತಿಕತೆ ಪ್ರಶ್ನೆ ಬರುತ್ತೆ. ನಾವು ಒಂದು ಅಂತ ತೋರಿಸಿಕೊಳ್ಬೇಕಾದ ಅನಿವಾರ್ಯ ಬರುತ್ತೆ. ಹಾಗಾಗಿ ನಾವಿಬ್ರು ಒಟ್ಟಾಗಿದ್ದೇವೆ ಅನ್ನುವ ಸಂದೇಶವನ್ನು ಕೊಡೋದಕ್ಕೋಸ್ಕರ ಬಿಜೆಪಿ ಮತ್ತು ಜೆಡಿಎಸ್ ನವರು 5ನೇ ಅಭ್ಯರ್ಥಿಯನ್ನು ಹಾಕಿದ್ರು. ಈಗ ಅದರಿಂದನೇ ಮುಜುಗರ ಅನುಭವಿಸುವ ಸಂದರ್ಭ ಬಂದೊದಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನವರು ಕಾಂಗ್ರೆಸ್ನ ಕೆಲವು ಶಾಸಕರನ್ನ ಸಂಪರ್ಕ ಸಹ ಮಾಡಿದ್ರು ಅಡ್ಡ ಮತದಾನ ಮಾಡಿಸೋದಕ್ಕೆ. ಆದ್ರೆ ಆ ಯಾವ ಪಟ್ಟುಗಳು ಸಹ ಫಲ ಕೊಡ್ಲಿಲ್ಲ ಅಂತಾನೆ ಹೇಳಬಹುದು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ರಾಜ್ಯಸಭೆಯಲ್ಲಿ ಮೈತ್ರಿಗೆ ಸೋಲಾಗಿರಬಹುದು, ಆದ್ರೆ ಇದನ್ನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳೋದು ಕಷ್ಟ. ಯಾಕಪ್ಪ ಅಂದ್ರೆ ರಾಜ್ಯಸಭೆ ಚುನಾವಣೆಯ ಸನ್ನಿವೇಶ ಸಂದರ್ಭಗಳೇ ಬೇರೆ, ಲೋಕಸಭೆ ಚುನಾವಣೆಯ ಸನ್ನಿವೇಶ ಸಂದರ್ಭಗಳೇ ಬೇರೆ. ಹೆಂಗಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ MLAಗಳು ಮತ ಚಲಾಯಿಸ್ತಾರೆ. ಆ ರಾಜ್ಯಗಳಲ್ಲಿ ಯಾವ ಯಾವ ಸರ್ಕಾರ ಇರುತ್ತೋ ಅದೇ ಸರ್ಕಾರ ನಿಲ್ಸಿರೋ ಅಭ್ಯರ್ಥಿಗಳಿಗೆ ಮತ ಹಾಕೋದು ವಾಡಿಕೆ. ಯಾಕಂದ್ರೆ ಅವರ ಕ್ಷೇತ್ರದ ಕೆಲಸಗಳು ಆಗಬೇಕಾಗಿರುತ್ತೆ, ಅವರು ಅನುದಾನ ತರಬೇಕಾಗಿರುತ್ತೆ. ಇದೆಲ್ಲದರಿಂದ ಅಲ್ಲಿ ಆಡಳಿತ ಮಾಡೋ ರಾಜ್ಯ ಸರ್ಕಾರದ ಕೈ ಮೇಲಾಗುತ್ತೆ. ಹಾಗಾಗಿ ಇದು ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ತುಂಬಾ ಕಡಿಮೆ. ಸ್ನೇಹಿತರೆ, ಚುನಾವಣಾ ಸ್ಟ್ರಾಟಜಿಸ್ ನ ಪ್ರತಿಯೊಂದು ಪಕ್ಷಗಳು ಮಾಡ್ಲೇಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಅವ್ರ 5ನೇ ಅಭ್ಯರ್ಥಿ ನಿಲ್ಲಿಸ್ಲಿಲ್ಲ ಅಂದಿದ್ರೆ ಅವ್ರು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದನ್ನೇ ಕುಮಾರಸ್ವಾಮಿ ಅವರು ಒತ್ತಿ ಒತ್ತಿ ಹೇಳ್ತಾರೆ, ನಮಗೆ ಈ ರಿಸಲ್ಟ್ ಮುಂಚೆನೆ ಗೊತ್ತಿತ್ತು, ನಾವು 19 ಜನ ಶಾಸಕರು ಒಟ್ಟಿಗೆ ಇದೀವಿ ಅನ್ನುವ ಸಂದೇಶನ ಸಾರಬೇಕಾಗಿತ್ತು, ಹಾಗಾಗಿ 5ನೇ ಅಭ್ಯರ್ಥಿ ಹಾಕಿದ್ದು ಅಂತಾರೆ. ಕುಪೇಂದ್ರ ರೆಡ್ಡಿ ಅವರಿಗೆ ಬಂದಿದ್ದು ಬರೀ 36 ಮತಗಳು ಮಾತ್ರ. 9 ಮತಗಳ ಅಂತರದಿಂದ ಕುಪೇಂದ್ರ ರೆಡ್ಡಿ ಅವರು ಸೋತಿದ್ದಾರೆ. ಅಜಯ್ ಮಕೇನ್, ನಾಸಿರ್ ಹುಸೇನ್, GC ಚಂದ್ರಶೇಖರ್ ಕಾಂಗ್ರೆಸ್ನಿಂದ ಗೆದ್ದಿದ್ರೆ ನಾರಾಯಣ ಬಾಂಡಗಿ ಅವರು ಬಿಜೆಪಿಯಿಂದ ಗೆಲುವು ಸಾಧಿಸಿದ್ದಾರೆ. ಸ್ನೇಹಿತರೆ, ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ನಾಸಿರ್ ಹುಸೇನ್ ಅವರು ಏನ್ ಗೆದ್ದಿದ್ದಾರೆ ಕಾಂಗ್ರೆಸ್ನವರು, ಆ ಗೆಲುವಿನ ಸಂಭ್ರಮಾಚರಣೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಘೋಷಣೆಗಳು ಕೂಗಿ ಬಂದಿವೆ. ಇದನ್ನ ನಾವು ಸೀರಿಯಸ್ ಆಗಿ ತಗೋಬೇಕು. ಯಾಕಪ್ಪ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿರೋದು ಬೇರೆ ಎಲ್ಲೂ ಅಲ್ಲ, ವಿಧಾನಸೌಧದಲ್ಲಿ. ಅಂದ್ರೆ ಸ್ನೇಹಿತರೆ, ಈ ವಿಚಾರನ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ಈ ಘೋಷಣೆ ಮುಳುಗಿರೋದು ಕರ್ನಾಟಕದ ಪ್ರಜಾಪ್ರಭುತ್ವ ಕೇಂದ್ರವಾಗಿರೋ ವಿಧಾನಸೌಧದಲ್ಲಿ. ಸ್ನೇಹಿತರೆ, ಈ ವಿಶ್ಲೇಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.